ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಟಾಪಿಕ್ಕು ನಮ್ಮ ಮನೆಯಿಂದ ಒಂದು 11 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ. ಕರ್ನಾಟಕದ ಕ್ಯಾಬಿನೆಟ್ ಗವರ್ಮೆಂಟ್ ಅಂತ ಏನು ಕರೀತಾರೆ, ಎಸ್ಪೆಷಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರ ಒಂದು ಆಜ್ಞೆಯ ಮೇರೆಗೆ 2026 IPL ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೋಸ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಕಂಡೀಷ್ನಲ್ ನಾಡ್ ಕೊಟ್ಟಿದ್ದಾರೆ. ಸೊ ಕಂಡೀಷ್ನಲ್ ನಾಡ್ ಅಂದರೆ ಏನು? ನಾಡ್ ಅಂತ ಅಂದರೆ ಡೆಫಿನೆಟ್ಲಿ IPL 2026 ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಇದು ಒಂದು ಗುಡ್ ನ್ಯೂಸ್. ಆ್ಯಂಡ್ ಇನ್ನೊಂದು ಕಂಡೀಷ್ನಲ್ ನಾಡ್ ಅಂತ ಏನು ಕರೀತಾರೆ ಅಂತ ಅಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಜೂನ್ 4, 2025 ಬಹಳನೇ ಒಂದು ಬ್ಲ್ಯಾಕ್ ಡೇ ಅಂತ ಕರಿಬೋದು. RCB ಫ್ಯಾನ್ಸ್ಗಾಗಲಿ, ಬೆಂಗಳೂರಿಗಾಗಲಿ, ಇಂಡಿಯಾಗಾಗಲಿ. ಯಾಕಂದರೆ 11 ಜನ ಒಂದು ಸ್ಟ್ಯಾಂಪೀಡ್ ಸಿಚುವೇಷನ್ನಿಂದ ತಮ್ಮ ಜೀವಗಳನ್ನ ಕಳ್ಕೊಂಡ್ರು. ಆ್ಯಂಡ್ ಒಂದು ಸಂತೋಷದ ಸಂಭ್ರಮ ನಡೀತಿದ್ದ ಒಂದು ಜಾಗದಲ್ಲಿ ಈ ರೀತಿಯ ಒಂದು ಘಟನೆ ಆಗುತ್ತೆ ಅಂತಂದರೆ ಇಟ್ ಈಸ್ ವೆರಿ ಡಿಸ್ಟರ್ಬಿಂಗ್. ಆ್ಯಂಡ್ ಈ ಒಂದು ಡಿಸ್ಟರ್ಬಿಂಗ್ ಇನ್ಸಿಡೆಂಟ್ ನಡೆದ ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವುದೇ ರೀತಿಯ ಮ್ಯಾಚಸ್ ಆಗಿರಲಿಲ್ಲ. ಡೊಮೆಸ್ಟಿಕ್ ಆಗಿರಲಿಲ್ಲ, ಇಂಟರ್ನ್ಯಾಷನಲ್ ಆಗಿರಲಿಲ್ಲ. ವರ್ಲ್ಡ್ ಕಪ್ ಅಂತಹ ಒಂದು ಈವೆಂಟ್ ಆಗಿತ್ತು, ವುಮೆನ್ಸ್ ವರ್ಲ್ಡ್ ಕಪ್. ಅದು ಬೆಂಗಳೂರಲ್ಲಿ ಇರಲಿಲ್ಲ. ಇಟ್ ಈಸ್ ಎ ಶೇಮ್ ಅಂತ ಕರೆದ್ರು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ. ವುಮೆನ್ಸ್ ವರ್ಲ್ಡ್ ಕಪ್ ನಡೀತಿದೆ ಆ್ಯಂಡ್ ಚಿನ್ನಸ್ವಾಮಿ ಈಸ್ ನಾಟ್ ಏಬಲ್ ಟು ಹೋಸ್ಟ್ ಅಂತ ಭಾಳನೇ ಡಿಸ್ಟರ್ಬಿಂಗ್ ಆಗಿತ್ತು. ಆ್ಯಂಡ್ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು, ಈ ಒಂದು ಘಟನೆ, ಈ ಒಂದು ಇನ್ಸಿಡೆಂಟು ನಮಗೆ ಬೆಂಗಳೂರಿಗೆ ಕಳಂಕ ತಂದು ಕೊಡಬಾರ್ದು. KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಬಂದಂತಹ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವೆಂಕಟೇಶ್ ಪ್ರಸಾದ್ ಅವರು ಈಸ್ ಬೀನ್ ಎಲೆಕ್ಟೆಡ್ ಆಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ದ KSCA. ನಾನ್ ಕಾಂಪ್ರಮೈಸ್ ಕ್ರಿಕೆಟ್ ಅಡ್ಮಿನಿಸ್ಟ್ರೇಟರ್ ಅಂತ ಕರೀತಾರೆ ವೆಂಕಟೇಶ್ ಪ್ರಸಾದ್ ಅವ್ರನ್ನ. ಇದಕ್ಕೆ ಮುಂಚೆ ಅವರು ನ್ಯಾಷನಲ್ ಸೆಲೆಕ್ಷನ್ ಕಮಿಟಿಯಲ್ಲಿ ನೋಡಿದ್ವಿ ವೆಂಕಟೇಶ್ ಪ್ರಸಾದ್ ಅವ್ರನ್ನ. ಬಹಳಷ್ಟು ಇಂಪ್ಯಾಕ್ಟ್ಫುಲ್ ಡಿಸಿಷನ್ಸ್ನ ತೊಗೊಂಡಿದ್ರು. ಆ್ಯಂಡ್ ಅವರು ಒಂದು ಡಿಸಿಷನ್ ಮಾಡಿದ್ರೆ ಅದನ್ನ ಹೋಲ್ಡ್ ಮಾಡ್ತಾರೆ ಆ್ಯಂಡ್ ಅದೇ ಒಂದು ಡಿಸಿಷನಿಂದ ಮೂವ್ ಫಾರ್ವರ್ಡ್ ಆಗ್ತಾರೆ. ಆ್ಯಂಡ್ ಎಕ್ಸಲೆಂಟ್ ಫಾಸ್ಟ್ ಬೌಲರ್, ಲೆಜೆಂಡ್ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಆಡಿದಂತಹ ವೆಂಕಟೇಶ್ ಪ್ರಸಾದ್ ಕನ್ನಡದವರು ಕರ್ನಾಟಕದ KSCAಗೆ ಇವಾಗ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿದ್ದಾರೆ. ಇದೊಂದು ಗುಡ್ ನ್ಯೂಸ್. ಆ್ಯಂಡ್ ಅವರು ಮೊದಲನೇದಾಗಿ ಅವರು ತೊಗೊಂಡಿರೋ ಚಾಲೆಂಜ್ ಏನಂತ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ನ ರಿವೈವ್ ಮಾಡ್ತೀನಿ ಅಂತ. ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಮ್ನ ರಿವೈವ್ ಮಾಡೋ ಹಾದಿಯಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಇದ್ದಾರೆ. ಆ್ಯಂಡ್ ಅದೇ ಒಂದು ಕಾರಣ ಆಗಿರ್ಬೋದು, ವೆಂಕಟೇಶ್ ಪ್ರಸಾದ್ ಅವರು ಹೊಸ ಪ್ರೆಸಿಡೆಂಟ್ ಆಗಿರೋ ಕಾರಣನೇ ಇರ್ಬೋದು ದ್ಯಾಟ್ ಕಂಡೀಷ್ನಲ್ ನಾಡ್ ಆದರೂ ಸಿಕ್ಕಿದೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಮ್ಯಾಚಸ್ನ ಹೋಸ್ಟ್ ಮಾಡೋದಕ್ಕೆ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ನಿಜವಾಗ್ಲೂ ಮ್ಯಾಚಸ್ನ ಹೋಸ್ಟ್ ಮಾಡೋದಕ್ಕೆ, ಮಾಡರ್ನ್ ಡೇ ಕ್ರಿಕೆಟ್ನ ಹೋಸ್ಟ್ ಮಾಡೋದಕ್ಕೆ ಸೂಕ್ತವಾದ ವೆನ್ಯೂನ? ಯಾಕೆಂದರೆ ನಮಗೆಲ್ಲ ಗೊತ್ತು ಎಲ್ಲಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ. ಸಿಟಿ ಸೆಂಟರಲ್ಲಿ MG ರೋಡಲ್ಲಿ ಪ್ಲೇಸ್ ಆಗಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಮು. ಅಫ್ಕೋರ್ಸ್ ಅದೊಂದು ಲೊಕೇಶನ್ ಒಂದು ಅಡ್ವಾಂಟೇಜ್ ಆಗಿದ್ದರೆ ಸಿಟಿ ಸೆಂಟರ್ ಅನ್ನೋದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ. ಯಾಕೆಂದರೆ ಪ್ಲೇಯರ್ಸ್ ಆಡ್ತಿರುವಂತಹ ಜಾಗ ಆ್ಯಂಡ್ ಒಂದು 4 ಜನ ಕೂತ್ಕೊಂಡು ನೋಡೋದಕ್ಕೆ ಇರುವಂತಹ ಜಾಗ ಆ್ಯಂಡ್ ಒಂದೆರಡು ಆಫೀಸು ಬಿಟ್ಟರೆ ಡೈರೆಕ್ಟ್ ನಮಗೆ ಇದೇ ಸಿಗುತ್ತೆ, ಟ್ರಾಫಿಕ್ ಜಾಮ್ಗಳು ಸಿಗುತ್ತೆ, ಗಾಡಿಗಳು ಓಡಾಡ್ತಿರೋದು ಸಿಗುತ್ತೆ. ಆ ಥರ ಒಂದು ಲೊಕೇಶನಲ್ಲಿ ಸಿಚುವೇಟ್ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಮು. ಆ್ಯಂಡ್ ಒಂದೇ ಲೆವೆಲ್ ಆಫ್ ಗೇಟ್ಸ್ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ. ನೀವು ಹೋಗಿ ನೋಡಿದರೆ, ಆ್ಯಂಡ್ ನನ್ನ ಅದೃಷ್ಟ ಅಂತ ಹೇಳ್ತೀನಿ, ಬಹಳಷ್ಟು ಮ್ಯಾಚ್ಗಳನ್ನ, ಸುಮಾರು 20ರಿಂದ 30 ಮ್ಯಾಚ್ಗಳನ್ನ ನಾನು ಆಲ್ರೆಡಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೋಡಿರೋದ್ರಿಂದ ಇದನ್ನ ಹೇಳ್ತಾ ಇದ್ದೀನಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದೇ ಲೆವೆಲ್ ಆಫ್ ಗೇಟ್ ಅಂತ ಇರೋದು. ನಿಮಗೆ ಎಂಟ್ರಿ ಆಯಿತು ಅಂತಂದರೆ ನಿಮಗೇನು ಜಾಸ್ತಿ ಡಿಸ್ಟೆನ್ಸ್ ಇಲ್ಲ ನಿಮ್ಮ ಸೀಟ್ವರೆಗೂ ಹೋಗೋದಕ್ಕೆ. ಮೇಲ್ಗಡೆ ಸ್ಟ್ಯಾಂಡ್ಸ್ ಆಗಿದ್ದರೆ ಅಫ್ಕೋರ್ಸ್ ನೀವು ಮೆಟ್ಲು ಹತ್ಕೊಂಡು ಹೋಗಬೇಕಾಗಿರುತ್ತೆ. ಬಟ್ ಡಿಫ್ರೆಂಟ್ ಗೇಟ್ಸಲ್ಲಿ 21 ಗೇಟ್ಸ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮ್ಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಆ 21 ಗೇಟ್ಸಲ್ಲೂ ನೀವು ನೋಡಿದ್ರೆ ಅಫ್ಕೋರ್ಸ್ 21st ಗೇಟು NCA ಆಗಿರುತ್ತೆ. ಬಟ್ ಇನ್ನಷ್ಟು 20 ಗೇಟ್ಗಳಲ್ಲೂ ನಿಮಗೆ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ ಗೇಟ್ ಮತ್ತು ಸೀಟಿಂಗ್ ಸ್ಪೇಸ್ ಹಾಗೂ ಗ್ರೌಂಡ್ನ ನಡುವೆ. ಬಟ್ ನಾನು ಏನಕ್ಕೆ ಅಹಮದಾಬಾದಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂನ ಎಕ್ಸಾಂಪಲ್ ಇವಾಗ ತೊಗೊತಾ ಇದ್ದೀನಿ ಅಂತಂದರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿ ಹೇಗೆ ಡಿಫ್ರೆಂಟ್ ಆಗಿದೆ ಆ ಸ್ಟೇಡಿಯಂ ಅಂತಂದರೆ, RCB ಫೈನಲ್ ಆಯ್ತಲ್ಲ 2025 ಜೂನ್ 3. ನಾನು ಅವತ್ತು ಅಲ್ಲಿದ್ದೆ. ನಾನು ಅದೃಷ್ಟ ಅಂತಲೇ ಹೇಳಬೇಕು. ಅಹಮದಾಬಾದಲ್ಲಿ ಮ್ಯಾಚ್ ನೋಡೋಕ್ಕೆ ಹೋಗಿದ್ದೆ. ಆ್ಯಂಡ್ ಅವತ್ತು ಆ ಗ್ರೌಂಡ್ ತುಂಬ ಚಿಕ್ಕ ರೋಡು. ಆನೆಸ್ಟಾಗಿ ಹೇಳಬೇಕು ಅಂತಂದರೆ, ನಾನು ಎಂಟ್ರಿ ಆದಂತಹ ಗೇಟು ಅಹಮದಾಬಾದ್ ಅಲ್ಲಿ ಮೊಟೆರಾ ಅನ್ನುವಂತಹ ಏರಿಯಾದಲ್ಲಿ ರೋಡ್ ಬಹಳ ಚಿಕ್ಕದಾಗಿತ್ತು. ಆದರೆ ಗೇಟ್ ಎಂಟ್ರಿ ಆದರೆ ಅಂದ್ಕೊಳ್ಳಿ, ಇಟ್ ಈಸ್ ಅ ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರ್. ಅಲ್ಲಿ ನಿಮಗೆ ಸೀಟಿಂಗ್ ಸ್ಪೇಸ್ಗೆ ಹೋಗೋದಕ್ಕಾಗಲಿ, ಗ್ರೌಂಡಿಗೆ ಹೋಗೋದಕ್ಕಾಗಲಿ ತುಂಬಾ ನಡಿಬೇಕಾಗುತ್ತೆ. ಆ್ಯಂಡ್ 2 to 3 ಲೆವೆಲ್ಸ್ ಆಫ್ ಗೇಟ್ ಆ್ಯಂಡ್ ಸೆಕ್ಯೂರಿಟಿ ಚೆಕ್ಸ್ ನಡೆಯುತ್ತೆ ಅಲ್ಲಿ. ಸೊ ಈ ಕಂಪ್ಲೇಂಟ್ಸ್ ಹಾಗೂ ಸೆಕ್ಯೂರಿಟಿ ಮೆಜರ್ಸ್ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಲಾಗಿದೆ ಅಲ್ಲಿ. ಆ್ಯಂಡ್ ನಿಮಗೆ ಅಷ್ಟು ಜಾಗ ಇರೋದ್ರಿಂದ ಎಷ್ಟೇ ಜನ ಬಂದರೂ ಅಕೊಮೊಡೇಟ್ ಮಾಡ್ಬೋದು ಆ ಸ್ಟೇಡಿಯಮು. ಆ್ಯಂಡ್ ಇದೇ ಮಾತಾಡ್ತಾ ನಮ್ಗೆ ಇನ್ನೊಂದೇನು ತಲೆಗೆ ಬರುತ್ತೆ ಅಂತ ಅಂದರೆ, ಕರ್ನಾಟಕ ಗೌರ್ಮೆಂಟ್ ಆಗಲಿ, BCCI ಆಗಲಿ ಡಿಸಿಷನ್ ತಗೋತಾರ ಒಂದು ಸೆಕೆಂಡರಿ ಸ್ಟೇಡಿಯಂ ಬೇಕು ಕರ್ನಾಟಕದ ಹತ್ರ ಅಂತ. ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಇರೋದು ಒಂದೇ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ, ಇಂಟರ್ನ್ಯಾಷನಲ್ ಮ್ಯಾಚಸ್ ಹಾಗೂ IPLನ ಹೋಸ್ಟ್ ಮಾಡೋದಕ್ಕೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನೀವು ತೊಗೊಂಡ್ರೆ NCA ಇರೋದು ಬೆಂಗಳೂರಿನಲ್ಲೇ,
ಆ್ಯಂಡ್ ಇವಾಗ ಹೊಸದಾಗಿ ಮಾಡಿರುವಂತಹ BCCI ಸೆಂಟರ್ ಆಫ್ ಎಕ್ಸಲೆಂಟ್ ಇನ್ಫ್ರಾಸ್ಟ್ರಕ್ಚರು, ಅದು ದೇವನಹಳ್ಳಿ ಹತ್ರ ಬರುತ್ತೆ, ಅದು ಬೆಂಗಳೂರಲ್ಲೇ ಇರೋದು. ಆ್ಯಂಡ್ ಆಲೂರಿನಲ್ಲಿ ಇರುವಂತಹ 3 ಗ್ರೌಂಡ್ಸ್ ಆಗಿರ್ಬೋದು, 4th ಗ್ರೌಂಡ್ ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲನೂ ಇದೆ ಅಫ್ಕೋರ್ಸ್. ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಆಗಲಿ, ಪ್ಲೇಯರ್ಸ್ನ ಡೆವಲಪ್ಮೆಂಟಿಗಾಗಲಿ, ಆಲ್ ಓವರ್ ಇಂಡಿಯಾ ಎಕ್ಸಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಆ್ಯಂಡ್ BCCI ಟಾರ್ಗೆಟ್ ಕೂಡ ಮಾಡ್ತಾರೆ ಇನ್ನಷ್ಟು ಡೆವಲಪ್ಮೆಂಟ್ಸ್ ಆಗಬೇಕು ಅಂತ. ಬಟ್ ಸೆಕೆಂಡರಿ ಸ್ಟೇಡಿಯಂ ಟು ಹೋಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಆರ್ IPL ಬೇಕಾಗುತ್ತಾ? ಖಂಡಿತವಾಗ್ಲೂ ಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಬ್ಯಾಟಿಂಗ್ ಪ್ಯಾರಡೈಸ್ ಅಂತಲೇ ಕರೀತಾರೆ ಚಿನ್ನಸ್ವಾಮಿ ಸ್ಟೇಡಿಯಂನ. ಅಫ್ಕೋರ್ಸ್ ಗ್ರೌಂಡ್ ಚಿಕ್ಕದು, ಬ್ಯಾಟಿಂಗ್ ಮಾಡುವಾಗ ಬ್ಯಾಟಿಂಗ್ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜ್ ಆಗುತ್ತೆ, ಅಫ್ಕೋರ್ಸ್ ಅದೆಲ್ಲ ಇದೆ. ಬಟ್ ನಾನು ಮಾತಾಡ್ತಾ ಇರೋದು ಮ್ಯಾಚಸ್ಸೇ ಹೋಸ್ಟ್ ಮಾಡೋಕ್ಕಾಗದೇ ಇರುವಂತಹ ಕಷ್ಟಗಳೇನಾದರೂ ಇದೆಯಾ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ? ಖಂಡಿತವಾಗ್ಲೂ ಇಲ್ಲ. ಗ್ರೌಂಡ್ ಚೆನ್ನಾಗಿದೆ, ಪಿಚ್ ಚೆನ್ನಾಗಿದೆ, ಆ್ಯಂಡ್ ಅಫ್ಕೋರ್ಸ್ ವರ್ಲ್ಡ್ ಫೇಮಸ್ ಸಬ್ ಏರ್ ಡ್ರೈನೇಜ್ ಸಿಸ್ಟಮ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಇದೆ. ಆ್ಯಂಡ್ ಮೊದಲನೇದಾಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತಿದ್ದು ಇದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಂದಾಗ. ಆ್ಯಂಡ್ ಈ ಥರ ಎಷ್ಟೊಂದು ಅಡ್ವಾಂಟೇಜಸ್ ಇರುವಂತಹ ಗ್ರೌಂಡ್ ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದೆ ಅಂದರೆ ಒಂದೇ ಒಂದು ಪ್ರಾಬ್ಲಮ್ಮು, ಅದು ಇಕೋಸಿಸ್ಟಮ್. ಸೊ ಹೊಸದಾಗಿ ಬಂದಿರುವಂತಹ KSE ಅಡ್ಮಿನಿಸ್ಟ್ರೇಷನ್ ಆಗಿರಲಿ, ಆ್ಯಂಡ್ BCCI ಆಗಿರಲಿ, ಆ್ಯಂಡ್ ಕರ್ನಾಟಕ ಗೌರ್ಮೆಂಟೇ ಆಗಿರಲಿ, ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೇಗೆ ಡೆವಲಪ್ಮೆಂಟ್ಸ್ ಮಾಡ್ಕೊಳ್ತಾ ಹೋಗ್ತಾರೆ, ಆ್ಯಂಡ್ ಸೆಕೆಂಡರಿ ಸ್ಟೇಡಿಯಂ ತರುವಂತಹ ಯೋಚನೆ ಏನಾದರೂ ಇದೆಯಾ ಇಲ್ವಾ ಅನ್ನೋದು ಕಾದ್ ನೋಡಬೇಕಾಗಿರುವಂಥ ವಿಷಯ. ಬರೀ ಒಂದು ನಾಸ್ಟಾಲ್ಜಿಯಾಯಿಂದ ನಾವು ಈ ಸ್ಟೇಡಿಯಂನ ಬೆಂಡ್ ತಟ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ. ಅಫ್ಕೋರ್ಸ್ ಮಾಡರ್ನ್ ಕ್ರಿಕೆಟ್ನ ಹೋಸ್ಟ್ ಮಾಡೋದಕ್ಕೆ ಅದು ರೆಡಿ ಆಗಬೇಕಾಗುತ್ತೆ ಖಂಡಿತವಾಗ್ಲೂ. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಗೊತ್ತಾ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಯಾರು ಬರ್ತಾರೆ ಗೊತ್ತಾ? ವಿರಾಟ್ ಕೊಹ್ಲಿ ಅವರು. ವಿಜಯ್ ಹಜಾರೆ ಟ್ರೋಫಿ ಬೆಂಗಳೂರಲ್ಲಿ ಅಂದರೆ ಆಲೂರಿನಲ್ಲಿ ಶೆಡ್ಯೂಲ್ ಆಗಿತ್ತು. ಆಲೂರಿನಲ್ಲಿ ನಡೀಬೇಕಾಗಿದ್ದಂತಹ ಮ್ಯಾಚಸ್ಸು ಇವಾಗೆ ಬಂದಿರುವಂತಹ ಒಂದು ಕಂಡೀಷ್ನಲ್ ನಾಡಿಂದ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಬಹುದು. ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆದರೆ ಗ್ರೌಂಡ್ಸ್ಗೆ ಕೂಡ ಸ್ಟೇಡಿಯಮ್ನ ಓಪನ್ ಮಾಡ್ಬೋದು ಅನ್ನೋಂತಹ ಒಂದು ರೂಮರ್ಸ್ ಕೂಡ ಬರ್ತಾ ಇದೆ. ರೂಮರ್ಸ್ ಅಥವಾ ನಿಜಾನೋ, ಒಟ್ಟಲ್ಲಿ ವಿರಾಟ್ ಕೊಹ್ಲಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಆಡಕ್ಕೆ ಬರ್ತಾರೆ. ಆ್ಯಂಡ್ ಇದು ಇನ್ನೊಂದು ಬಹಳನೇ ಖುಷಿ ತಂದುಕೊಡುವಂಥ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.